ಆಯುರ್ವೇದದ ಈ ದಿನಚರಿ ಪಾಲನೆ ಮಾಡುವವರು ನೂರಾರು ವರ್ಷ ಕಾಯಿಲೆ ಇಲ್ಲದೆ ಬದುಕುವರು. 100ರ ಸಮೀಪದಲ್ಲೂ ಗಟ್ಟಿಯಾಗಿ ಆರೋಗ್ಯವಂತರಾಗಿರುವರು. ನಮಸ್ಕಾರ ಸ್ನೇಹಿತರೆ. ಆಯುರ್ವೇದದ ಪ್ರಕಾರ ದಿನಚರಿ ಎಂದರೆ ಕೇವಲ ಕೆಲಸ ಮಾಡೋದಲ್ಲ, ಅದು ಪ್ರಕೃತಿಯೊಂದಿಗೆ ನಮ್ಮ ದೇಹವನ್ನು ಹೊಂದಿಸಿಕೊಳ್ಳುವ ವಿಧಾನವಾಗಿದೆ. ಆಯುರ್ವೇದದ ಪ್ರಕಾರ ನಿಮ್ಮ ದಿನವನ್ನು ಹೇಗೆ ಕಳಿಬೇಕು ಎಂಬ ಮಾಹಿತಿ ಇಲ್ಲಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಏಳೋದು. ಸೂರ್ಯೋದಯಕ್ಕೆ ಸುಮಾರು 1.5 ಗಂಟೆಗಳ ಮೊದಲು, ಅಂದರೆ ಬೆಳಗ್ಗೆ 4:30ರಿಂದ 5:30 ನಡುವೆ ಏಳುವುದು ಅತ್ಯುತ್ತಮ. ಈ ಸಮಯದಲ್ಲಿ ವಾತಾವರಣವು ಶುದ್ಧವಾಗಿರುತ್ತದೆ ಮತ್ತು ಮನಸ್ಸು ಶಾಂತವಾಗಿರುತ್ತದೆ. ಮುಖ ಪ್ರಕ್ಷಾಲನ ಮತ್ತು ಹಲ್ಲುಜ್ಜುವುದು. ಕಣ್ಣುಗಳು ತಣ್ಣೀರಿನಿಂದ ಕಣ್ಣುಗಳನ್ನು ತೊಳೆದುಕೊಳ್ಳಿ. ಹಲ್ಲುಜ್ಜುವುದು. ಕಹಿ ಅಥವಾ ಒಗರು ರುಚಿಯ ಗಿಡಮೂಲಿಕೆಗಳ ಪುಡಿ ಅಥವಾ ಪೇಸ್ಟ್ ಬಳಸಿ. ನಾಲಿಗೆ ಸ್ವಚ್ಛತೆ. ನಾಲಿಗೆಯ ಮೇಲಿರುವ ಬಿಳಿ ಪದರವನ್ನು ತೆಗೆಯಲು ನಾಲಿಗೆಯನ್ನು ಸ್ವಚ್ಛಗೊಳಿಸಿ. ಇದು ಜೀರ್ಣಕ್ರಿಯೆಗೆ ಸಹಕಾರಿ. ಅಭ್ಯಂಗ ತೈಲ ಮಸಾಜ್. ಸ್ನಾನಕ್ಕೆ ಮೊದಲು ಇಡೀ ದೇಹಕ್ಕೆ ಮೃದುವಾಗಿ ಎಳ್ಳೆಣ್ಣೆ ಅಥವಾ ತೆಂಗಿನ ಎಣ್ಣೆಯನ್ನು ಹಚ್ಚಿಕೊಳ್ಳಿ. ಇದು ಚರ್ಮದ ಆರೋಗ್ಯವನ್ನು ಹೆಚ್ಚಿಸುತ್ತದೆ, ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಮತ್ತು ಅಕಾಲಿಕ ವಯಸ್ಸಾಗುವಿಕೆಯನ್ನು ತಡೆಯುತ್ತದೆ. ವ್ಯಾಯಾಮ ಮತ್ತು ಸ್ನಾನ. ನಿಮ್ಮ ಶಕ್ತಿಯ ಅರ್ಧದಷ್ಟು ಮಾತ್ರ ವ್ಯಾಯಾಮ ಮಾಡಿ. ಯೋಗಾಸನ ಮತ್ತು ಪ್ರಾಣಾಯಾಮ ಅತ್ಯಂತ ಶ್ರೇಷ್ಠ. ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿ. ತಲೆಗೆ ಅತಿ ಬಿಸಿ ನೀರನ್ನು ಹಾಕಬೇಡಿ. ಆಹಾರ ಪದ್ಧತಿ. ಉಪಹಾರ. ಬೆಳಗ್ಗೆ ಹಸಿವಾದಾಗ ಹಗುರವಾದ ಮತ್ತು ಪೌಷ್ಟಿಕಾಂಶಯುಕ್ತ ಉಪಹಾರ ಸೇವಿಸಿ. ಮಧ್ಯಾಹ್ನದ ಊಟ. ಇದು ದಿನದ ಅತಿ ಮುಖ್ಯ ಮತ್ತು ದೊಡ್ಡ ಆಹಾರವಾಗಿರಲಿ, ಏಕೆಂದರೆ ಮಧ್ಯಾಹ್ನ ಸೂರ್ಯನು ಪ್ರಬಲವಾಗಿರುವಾಗ ನಮ್ಮ ಜೀರ್ಣಶಕ್ತಿ ಹೆಚ್ಚಿರುತ್ತದೆ. ರಾತ್ರಿ ಊಟ. ಸೂರ್ಯಾಸ್ತದ ನಂತರ ಅಥವಾ ಮಲಗುವ 2-3 ಗಂಟೆಗಳ ಮೊದಲು ಹಗುರವಾದ ಆಹಾರ ಸೇವಿಸಿ. ನಿದ್ರೆ. ಸರಿಯಾದ ಸಮಯಕ್ಕೆ ವಿಶ್ರಾಂತಿ. ರಾತ್ರಿ 10 ಗಂಟೆಯೊಳಗೆ ಮಲಗುವುದು ಸೂಕ್ತ. ನಿದ್ರೆ ಚೆನ್ನಾಗಿ ಮಾಡೋದರಿಂದ ದೇಹದ ಅಂಗಾಂಶಗಳು ಪುನಶ್ಚೇತನಗೊಳ್ಳುತ್ತವೆ. ಗಮನಿಸಬೇಕಾದ ಪ್ರಮುಖ ಅಂಶಗಳು. ನೀರು. ಬಾಯಾರಿಕೆಯಾದಾಗ ಮಾತ್ರ ನೀರು ಕುಡಿಯಿರಿ. ಬೆಳಗ್ಗೆ ಎದ್ದ ತಕ್ಷಣ ಉಗುರು ಬೆಚ್ಚಗಿನ ನೀರು ಕುಡಿಯುವುದು ಮಲಬದ್ಧತೆಯನ್ನು ತಡೆಯುತ್ತದೆ. ಮನಸ್ಥಿತಿ. ಊಟ ಮಾಡುವಾಗ ಮತ್ತು ಕೆಲಸ ಮಾಡುವಾಗ ಶಾಂತವಾಗಿರಿ. ನೆನಪಿಡಿ, ಆಯುರ್ವೇದವು ಪ್ರತಿಯೊಬ್ಬರ ದೇಹದ ಪ್ರಕೃತಿಗೆ ಅನುಗುಣವಾಗಿ ಬದಲಾಗುತ್ತದೆ. ಆರೋಗ್ಯಕರ ಆಹಾರ ಸಲಹೆ. ವರ್ಷದ 12 ತಿಂಗಳುಗಳಲ್ಲಿ ಯಾವ ಆಹಾರ ಊಟವನ್ನು ತೆಗೆದುಕೊಳ್ಳಬೇಕು ಎಂಬ ಸಂಪೂರ್ಣ ಮಾಹಿತಿ. ಇದು ಆರೋಗ್ಯ, ಜೀರ್ಣಕ್ರಿಯೆ ಮತ್ತು ರೋಗ ನಿರೋಧಕ ಶಕ್ತಿಗೆ ಸಹಾಯಕವಾಗುತ್ತದೆ. ಜನವರಿ ಮತ್ತು ಫೆಬ್ರವರಿ ತಿಂಗಳ ಚಳಿ ಋತುವಿನಲ್ಲಿ ತೆಗೆದುಕೊಳ್ಳಬೇಕು. ಎಳ್ಳು, ಶೇಂಗಾ, ಕಡಲೆ, ರಾಗಿ ಮುದ್ದೆ, ಜೋಳ, ರೊಟ್ಟಿ, ಬೆಳ್ಳುಳ್ಳಿ, ಶುಂಠಿ, ತುಪ್ಪ, ಹಾಲು. ಉಷ್ಣ ಆಹಾರ. ಸೂಪ್ ಅಥವಾ ಕಷಾಯ. ತಪ್ಪಿಸಬೇಕಾಗಿರುವಂಥದ್ದು ತುಂಬ ತಣ್ಣನೆಯ ಪಾನೀಯ, ಐಸ್ ಕ್ರೀಮ್. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು ಬೇಸಿಗೆ ಆರಂಭ. ತೆಗೆದುಕೊಳ್ಳಬೇಕಾಗಿರುವುದು ಮಾವು, ಪಪ್ಪಾಯಿ, ಮೊಸರು, ಮಜ್ಜಿಗೆ, ಹಸಿರು ತರಕಾರಿಗಳು, ತಣ್ಣಗಿನ ಆಹಾರ. ಮಿತವಾಗಿರುವಂಥದ್ದು. ತಪ್ಪಿಸಬೇಕಾಗಿರುವಂಥದ್ದು ಜಾಸ್ತಿ ಕರಿದ ಆಹಾರ, ಮಸಾಲೆ ಹೆಚ್ಚು ಇರುವಂಥ ಆಹಾರ. ಮೇ ಮತ್ತು ಜೂನ್ ತಿಂಗಳು ತೀವ್ರ ಬೇಸಿಗೆ. ತೆಗೆದುಕೊಳ್ಳಬೇಕಾಗಿರುವಂಥದ್ದು ಕರ್ಬೂಜ, ಕಲ್ಲಂಗಡಿ, ಎಳನೀರು, ಮಜ್ಜಿಗೆ, ನಿಂಬೆ ನೀರು, ಸೌತೆಕಾಯಿ, ಕುಂಬಳಕಾಯಿ. ತಪ್ಪಿಸಬೇಕಾಗಿರುವಂಥದ್ದು ಎಣ್ಣೆಯ ಆಹಾರ, ಮದ್ಯ, ಹೆಚ್ಚು ಉಪ್ಪು ಇರುವಂಥದ್ದು. ಜುಲೈ ಮತ್ತು ಆಗಸ್ಟ್ ಮಳೆ ಋತು. ತೆಗೆದುಕೊಳ್ಳಬೇಕಾಗಿರುವಂಥ ಆಹಾರ ಬಿಸಿ ಅನ್ನ, ಸೂಪ್, ಶುಂಠಿ, ಮೆಣಸು, ಬೇಯಿಸಿದ ಆಹಾರ, ರಾಗಿ, ಜೋಳ. ತಪ್ಪಿಸಬೇಕಾಗಿರುವಂಥ ಆಹಾರ ಹೊರಗಿನ ರಸ್ತೆ ಆಹಾರ, ಕಚ್ಚಾ ಆಹಾರ. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಶರದ್ ಋತು. ತೆಗೆದುಕೊಳ್ಳಬೇಕಾಗಿರುವಂಥ ಆಹಾರ ಅಕ್ಕಿ, ಅನ್ನ, ಮಿತವಾಗಿ ಹಸಿರು ತರಕಾರಿಗಳು, ಹಣ್ಣುಗಳು, ತುಪ್ಪ ಸ್ವಲ್ಪ. ತಪ್ಪಿಸಬೇಕಾಗಿರುವಂಥದ್ದು ಜಾಸ್ತಿ ಸಿಹಿ, ಜಂಕ್ ಫುಡ್. ನವೆಂಬರ್ ಮತ್ತು ಡಿಸೆಂಬರ್ ಚಳಿ ಆರಂಭ. ತೆಗೆದುಕೊಳ್ಳಬೇಕಾಗಿರುವಂಥ ಆಹಾರ ಎಳ್ಳು, ಲಾಡು, ಒಣ ಹಣ್ಣುಗಳು, ಹಾಲು, ತುಪ್ಪ, ಉಷ್ಣ ಆಹಾರ. ತಪ್ಪಿಸಬೇಕಾಗಿರುವಂಥ ಆಹಾರ ತಣ್ಣನೆಯ ಆಹಾರ, ಫ್ರಿಜ್ನಲ್ಲಿರುವಂಥ ಆಹಾರ. ಸಾಮಾನ್ಯ ಸಲಹೆಗಳು. ದಿನಕ್ಕೆ 2ರಿಂದ 3 ಲೀಟರ್ ನೀರು, ಸಮಯಕ್ಕೆ ಸರಿಯಾಗಿ ಊಟ, ರಾತ್ರಿ ಲಘು ಆಹಾರ. ಋತು ಪ್ರಕಾರದ ಆಹಾರವೇ ಶ್ರೇಷ್ಠ. ಕೂತರೆ ನಿಂತರೆ ಡಾಕ್ಟರ್ ಬಳಿ ಓಡಬೇಡಿ. ಅಂಗೈಯಲ್ಲಿ ಆರೋಗ್ಯ. ಬಿಕ್ಕಳಿಕೆ ಬರುವುದೇ ಹುರುಳಿ ಕಷಾಯ ಸೇವಿಸಿ. ಕಫ ಬರುವುದೇ ಶುಂಠಿ ಕಷಾಯ ಸೇವಿಸಿ. ಹೊಟ್ಟೆಯಲ್ಲಿ ಹರಳಾದರೆ ಬಾಳೆ ದಿಂಡಿನ ಪಲ್ಯ ಸೇವಿಸಿ. ಬಿಳಿ ಕೂದಲಾದರೆ ಮೂಗಿನಲ್ಲಿ ಬೇವಿನ ಎಣ್ಣೆ ಹಾಕಿ. ಮರೆವು ಬಂದರೆ ನಿತ್ಯ ಸೇವಿಸಿ ಜೇನು. ಕೋಪ ಬಂದರೆ ಕಾಳು ಮೆಣಸು ಸೇವಿಸಿ. ಮೂಲವ್ಯಾಧಿಯೇ ನಿತ್ಯ ಸೇವಿಸಿ ಎಳ್ಳು. ಮುಪ್ಪು ಬೇಡವೇ ಗರಿಕೆ ರಸ ಸೇರಿಸಿ. ನಿಶಕ್ತಿಯೇ ದೇಶಿ ಆಕಳ ಹಾಲು ಸೇವಿಸಿ. ಇರುಳುಗಣ್ಣು ಇದೆಯೇ ತುಳಸಿ ರಸ ಕಣ್ಣಿಗೆ ಹಾಕಿ. ಕುಳ್ಳಗಿರುವಿರೆ ನಿತ್ಯ ಸೇವಿಸಿ ನಿಂಬೆಹಣ್ಣು. ತೆಳ್ಳಗಿರುವಿರೆ ನಿತ್ಯ ಸೇವಿಸಿ ಸೀತಾಫಲ.
ತೆಳ್ಳಗಾಗಬೇಕೆ ನಿತ್ಯ ಸೇವಿಸಿ ಬಿಸಿ ನೀರು. ಹಸಿವಿಲ್ಲವೇ ನಿತ್ಯ ಸೇವಿಸಿ ಓಂಕಾಳು. ತುಂಬ ಹಸಿವೆ ಸೇವಿಸಿ ಹಸಿ ಶೇಂಗಾ. ಬಾಯಾರಿಕೆಯೇ ಸೇವಿಸಿ ತುಳಸಿ. ಬಾಯಾರಿಕೆ ಇಲ್ಲವೇ ಸೇವಿಸಿ ಬೆಲ್ಲ. ಸಕ್ಕರೆ ಕಾಯಿಲೆ ಬಿಳಿ ಸಕ್ಕರೆ ಸೇವಿಸಿ ರಾಗೆ. ರಕ್ತಹೀನತೆಯೇ ನಿತ್ಯ ಸೇವಿಸಿ ಪಾಲಕ್ ಸೊಪ್ಪು. ತಲೆ ಸುತ್ತುವುದೇ ಬೆಳ್ಳುಳ್ಳಿ ಕಷಾಯ ಸೇವಿಸಿ. ಬಂಜೆತನವೇ ಔದುಂಬರ ಚಕ್ಕೆ ಕಷಾಯ ಸೇವಿಸಿ. ಸ್ವಪ್ನ ದೋಷವೇ ತುಳಸಿ ಕಷಾಯ ಸೇವಿಸಿ. ಅಲರ್ಜಿ ಇದೆಯೇ ಅಮೃತ ಬಳ್ಳಿ ಕಷಾಯ ಸೇವಿಸಿ. ಹೃದಯ ದೌರ್ಬಲ್ಯವೇ ಸೋರೆಕಾಯಿ ರಸ ಸೇವಿಸಿ. ರಕ್ತದೋಷವೇ ಕೇಸರಿ ಹಾಲು ಸೇವಿಸಿ. ದುರ್ಗಂಧವೇ ಹೆಸರು ಹಿಟ್ಟು ಸ್ನಾನ ಮಾಡಿ. ಕೋಳಿ ಜ್ವರಕ್ಕೆ ತುಳಸಿ ಅಮೃತ ಬಳ್ಳಿ ಕಷಾಯ ಸೇವಿಸಿ. ಕಾಲಲ್ಲಿ ಆಣೆ ಇದೆಯೇ ಉತ್ತರಾಣಿ ಸೊಪ್ಪು ಕಟ್ಟಿ. ಮೊಣಕಾಲು ನೋವೇ ನಿತ್ಯ ಮಾಡಿ ವಜ್ರಾಸನ. ಸಂಕಟ ಆಗುವುದೇ ಎಳನೀರು ಸೇವಿಸಿ. ಮಗು ಹಾಸಿಗೆಯಲ್ಲಿ ಮೂತ್ರ ಮಾಡುವುದೇ ನಿತ್ಯ ಕೊಡಿ ಜೇನು. ಜಲಶುದ್ಧಿ ಮಾಡಬೇಕೆ ತಾಮ್ರದ ಪಾತ್ರೆಯಲ್ಲಿ ನೀರು ಹಾಕಿ ಅದರಲ್ಲಿ ತುಳಸಿ ಎಲೆ ಹಾಕಿ. ವಾಂತಿಯಾಗುವುದೇ ಎಳನೀರು ಜೇನು ಸೇವಿಸಿ. ಬೇದಿ ತುಂಬ ಆಗುವುದೇ ಅನ್ನ ಮಜ್ಜಿಗೆ ಊಟ ಮಾಡಿ. ಹಲ್ಲು ಸಡಿಲವೇ ದಾಳಿಂಬೆ ಸಿಪ್ಪೆಯ ಕಷಾಯ ಸೇವಿಸಿ. ಕಾಮಾಲೆ ರೋಗವೇ ನಿತ್ಯ ಮೊಸರು ಸೇವಿಸಿ. ಉಗುರು ಸುತ್ತು ಇದೆಯೇ ನಿಂಬೆಹಣ್ಣಿನ ಒಳಗೆ ಬೆರಳು ಇಡಿ. ಎದೆ ಹಾಲಿನ ಕೊರತೆಯೇ ನಿತ್ಯ ಸೇವಿಸಿ ಎಳ್ಳು. ಎಲುಬುಗಳ ನೋವೇ ನಿತ್ಯ ಸೇವಿಸಿ ಮೆಂತೆ ಬೆಳ್ಳುಳ್ಳಿ. ತುಟಿ ಸೀಳಿದೆಯೇ ಹಾಲಿನ ಕೆನೆ ಹಚ್ಚಿ. ಪಿತ್ತವೇ ಚಹಾ ಬಿಟ್ಟು ಬಿಡಿ. ಉಷ್ಣವೇ ಕಾಫಿ ಬಿಟ್ಟು ಬಿಡಿ. ಚಂಚಲವೇ ನಾಸಿಕದಲ್ಲಿ ದೇಶಿ ತುಪ್ಪ ಹಾಕಿ. ಬಹುಮೂತ್ರವೇ ದಾಲ್ಚಿನ್ನಿ ಕಷಾಯ ಸೇವಿಸಿ. ಮೂತ್ರ ತಡೆಗೆ ಜೀರಿಗೆ ಕಷಾಯ ಸೇವಿಸಿ. ಆಯಾಸವೇ ಅಭ್ಯಂಗ ಸ್ನಾನ ಮಾಡಿ. ಹಿಮ್ಮಡಿ ಸೀಳುವುದೇ ಔಡಲ ಎಣ್ಣೆ ಸುಣ್ಣ ಕಲಸಿ ಲೇಪಿಸಿ. ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಧರ್ಮೋ ರಕ್ಷತಿ ರಕ್ಷಿತಾ.